ಹಾಯ್ ಫ್ರೆಂಡ್ಸ್, ರಶ್ಮಿಕಾ ಫುಡ್ ವ್ಲಾಗ್ ನೋಡ್ತಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನೆಕ್ಸ್ಟ್ ಬರೋ ವಿಡಿಯೋ. ಇವತ್ತು ನಾನು ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಳ್ಳೋಣ. ಇವಾಗ 1 ಕಪ್ಪು ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಅದನ್ನು ನಾವು ವಾಶ್ ಮಾಡ್ಕೊಳ್ಳೋಣ. ನೋಡಿ, ನಾನು ಹೊಡೆದಿರೋ ಅಂಥ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಉಂಡೆ ಉದ್ದಿನಬೇಳೆ ತೊಗೊಂಡಿಲ್ಲ. ನೀವು ಯಾವ್ದು ಬೇಕಾದರೂ ತೊಗೋಬೋದು. ಇದನ್ನು ಕರೆಕ್ಟಾಗಿ ಅರ್ಧ ಗಂಟೆ ನಾನು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಫ್ರೆಂಡ್ಸ್. ನಾನು ಹಾಕ್ತಿರೋದೇ ಸ್ವಲ್ಪ ಒಂದು ಸಣ್ಣ ಲೋಟದಲ್ಲಿ ಅರ್ಧ ಹಾಕಿದ್ದೀನಿ. ನೋಡಿ, ಬ್ಯಾಟರ್ ಈ ಥರ ಇರಬೇಕು ಗಟ್ಟಿಯಾಗಿ. ತುಂಬ ನೀರಾದರೆ ಚೆನ್ನಾಗಿ ಬರೋಲ್ಲ ಉದ್ದಿನ ವಡೆ. ನಾನಿವಾಗ 3 ಹಸಿಮೆಣ್ಸಿಕಾಯಿ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಕಾಂಪೌಂಡಲ್ಲಿ ಕೊತ್ತಂಬರಿನ ಹಾಕಿದ್ದೆ, ಅದನ್ನೇ ನಾನು ಇವಾಗ ಕಟ್ ಮಾಡ್ಕೊತೀನಿ. ನಾನು ನಾಟಿ ಧನಿಯಾ ಬೀಜನ ಹಾಕಿದ್ದೆ ಫ್ರೆಂಡ್ಸ್. ಇವಾಗ ಸಣ್ಣ ಚಾಪ್ ಮಾಡಾಯಿತು. ಇವಾಗ ನಾವು ಕೊತ್ತಂಬರಿನ ನಾನು ವಾಶ್ ಮಾಡಿ ಕಟ್ ಮಾಡ್ಕೊತೀನಿ. ನನಗೆ ಈ ಥರ ತುಂಬ ಇಷ್ಟ ಫ್ರೆಂಡ್ಸ್, ಫ್ರೆಶ್ ಆಗಿ ಕಿತ್ಕೊಂಡು ಮಾಡೋ ಅಂಥದ್ದು. ಇವಾಗ ಹಾಕ್ಕೊಳ್ಳೋಣ. ಇವಾಗ ನಾನು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೀಡಿಯಮ್ ಸೈಜ್ ಇದೆ ಇದು. ನಾನಿವಾಗ ಅದನ್ನು ದಪ್ಪ ಸಿಪ್ಪೆಲ್ಲ ಬಿಡಿಸ್ಕೊಂಡು ದಪ್ಪಗೆ ಹೆಚ್ಚಿ ಚಾಪರ್ ಮಿಷಿನ್ಗೆ ಹಾಕ್ಕೊತಿದ್ದೀನಿ ನಾನು. ಫ್ರೆಂಡ್ಸ್, ಇವಾಗ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಬೆಳಗ್ಗೆ ಟಿಫನ್ನ ಬೇಗ ಮಾಡೋರು, ಚಾಪ್ ಮಾಡೋದಕ್ಕಾಗಲ್ಲ. ಆ ಥರ ಇರೋರು ಈ ಥರ ಚಾಪಿಂಗ್ ಮಿಷಿನ್ನ ಆನ್ಲೈನಲ್ಲಿ ಸಿಗುತ್ತೆ. ಮೀಶೋದಲ್ಲಿ ಆಗಿರ್ಬೋದು, ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ತೊಗೋಬೋದು. ಯೂಸ್ ಆಗುತ್ತೆ. ಇವಾಗ ನಾನು ಮೀಡಿಯಮ್ ಆಗಿ ಕಟ್ ಮಾಡಿ ನಾನು ಚಾಪಿಂಗ್ ಮಿಷಿನ್ನ ಹಾಕ್ಕೊತಾ ಇದ್ದೀನಿ. ಈ ಥರ ನಾನು ಮುಚ್ಚಿ ಅದನ್ನು ತಿರುಗಿಸ್ಕೊಂಡ್ರೆ ಚಾಪಿಂಗ್ ಆಗಿರುತ್ತೆ. ನಾನು ಚಾಪ್ ಮಾಡಿರೋಂಥ ಈರುಳ್ಳಿನ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಪೆಪ್ಪರ್ ಅನ್ನು ಹಾಕ್ಕೊತೀನಿ, ಅಂದರೆ ಉಂಡೆ ಮೆಣಸನ್ನ ನಾನು ಹಾಕ್ಕೊತೀನಿ. ಉಂಡೆ ಮೆಣಸು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದಕ್ಕೆ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಏನು ಹಾಕ್ಕೊತಾ ಇಲ್ಲ ಅಂದರೆ ಇದರಲ್ಲಿ ಸೋಡಾ ಹಾಕ್ತಾಯಿಲ್ಲ. ಸೋಡಾ ಹಾಕಿದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ, ಉಬ್ಬಿ ಬರುತ್ತೆ. ಆದರೆ ಸೋಡಾ ಎಣ್ಣೆ ಕುಡಿಯುತ್ತೆ ಫ್ರೆಂಡ್ಸ್, ಹಾಗಾಗಿ ನಾನು ಯೂಸ್ ಮಾಡ್ತಾಯಿಲ್ಲ. ಹಾಗೆ ಉಬ್ಬಿ ಬರುತ್ತೆ ನೋಡಿ, ಬೇಕಾದರೆ ತೋರಿಸ್ಕೊಡ್ತೀನಿ. ಇವಾಗ ಚೆನ್ನಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಇವಾಗ ನಾನು ಸ್ಟವ್ ಮೇಲೆ ಕಡಾಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಕೊಕೊನೆಟ್ ಆಯಿಲು. ಇವಾಗ ಕೈಯಲ್ಲಿ ಬಿಡೋಕ್ಕೆ ಎದ್ರೋರು ಈ ಥರ ಸ್ಪೂನಲ್ಲಿ ಬಿಡ್ಬೋದು. ಪರ್ಫೆಕ್ಟಾಗಿ ಹೋಲ್ ಮಾಡೋಕ್ಕೆ ಬರಲ್ಲ ಅಂತ ಇರೋರು ಈ ಥರ ಸ್ಪೂನಲ್ಲಿ ಬಿಡ್ಬೋದು ಫ್ರೆಂಡ್ಸ್. ಇದು ತುಂಬಾ ಒಳ್ಳೆಯದು ಮೂಳೆಗೆಲ್ಲ, ಮಕ್ಕಳಿಗೆಲ್ಲ ಕೊಡ್ಬೋದು, ವಯಸ್ಸಾಗಿರೋರು ಕೂಡ ಕೊಡ್ಬೋದು. ಪರ್ಫೆಕ್ಟಾಗಿ ಕೈಯಲ್ಲೇ ಹೋಲ್ ಮಾಡಿ ಬಿಡೋ ಥರ ಕೆಲವ್ರಿಗೆ ಬರಲ್ಲ ಅಂದವರು ಈ ಥರ ಬಿಡ್ಬೋದು. ಇವಾಗ ಹೋಲ್ ಮಾಡೋ ಆ ಥರ ಉದ್ದಿನ ವಡೆ ಮಿಷಿನು ಕೂಡ ಬಂದಿದೆ ಆನ್ಲೈನಲ್ಲಿ. ನೀವು ಇಲ್ಲ ಹೋಲಾಗೇ ಇರಬೇಕು ನನಗೆ ಉದ್ದಿನ ವಡೆ ಹೋಟೆಲ್ ಸ್ಟೈಲಲ್ಲಿ ಅಂದರೆ ಆ ಥರ ತೊಗೋಬೋದು. ಇಲ್ಲಾಂದರೆ ನೆಕ್ಸ್ಟ್ ಇನ್ನೊಂದು ಮೆಥಡ್ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ. ಫ್ರೆಂಡ್ಸ್, ಯಾಕೆ ಈ ಥರ ನೊರೆ ಬರುತ್ತೆ ಅಂದರೆ ನಾನು ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾ ಇರೋದು, ಹಾಗಾಗಿ ಈ ಥರ ನೊರೆ ಬರುತ್ತೆ. ಕೋಕೋನಟ್ ಆಯಿಲ್ ಮಂಗಳೂರು ಸೈಡು ಈ ಕಡೆ ಸೈಡೆಲ್ಲ ಯೂಸ್ ಮಾಡ್ತಾರೆ ಜಾಸ್ತಿ. ತುಂಬಾ ಒಳ್ಳೇದಿದೆ ಆಯಿಲು. ನಾವು ಯಾವುದೋ ಯೂಸ್ ಮಾಡೋದ್ರ ಬದಲು ಈ ಥರ ತುಂಬಾ ಒಳ್ಳೆಯದು. ನಾವೇ ಇದು ಮನೇಲಿ ಗಾಣ ಹಾಕ್ಸಿ ಉಪಯೋಗಿಸೋವಂಥ ಎಣ್ಣೆ ಇದು ಕೊಕೊನಟ್ ಆಯಿಲು. ಅದಕ್ಕೆ ಕಳೆಕಾಯಿ ಬೀಜ, ಎಳ್ಳು ಕೂಡ ಹಾಕ್ತಾರೆ. ಎಳ್ಳು ಹೀಟು ಅಂತ ನಾನು ಹಾಕ್ಸಿಲ್ಲ ಅದಕ್ಕೆ. ಫ್ರೆಂಡ್ಸ್, ನೋಡಿ ಹೇಗೆ ಉಬ್ಬಿ ಬರ್ತಾಯಿದೆ ಅಂತ. ಸ್ಪಾಂಜಿಯಾಗೇ ಇರುತ್ತೆ. ನೀವು ಸೋಡಾ ಹಾಕ್ತೀರ ಹೀಗೆ ಮಾಡ್ಕೋಬೋದು. ಸುಮ್ಮನೆ ಸೋಡಾ ಹಾಕಿ, ನಿಮಗೆ ಬೇಕಾದರೆ ಹಾಕ್ಕೋಬೋದು ಸೋಡಾ, ನಿಮ್ಮ ಇಷ್ಟ ಫ್ರೆಂಡ್ಸ್. ನೋಡಿ, ಸ್ಪೂನಲ್ಲಿ ಈ ಥರ ಬಿಡ್ಬೋದು. ಇಲ್ಲಿ ನನ್ನ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಇದು ಉದ್ದಿನ ವಡೆ ಅಂದರೆ. ಮೊಸರಲ್ಲಿ ನೆನೆಸಿ ಒಂದು ಅರ್ಧ ಗಂಟೆ ಗಟ್ಟಿ ಮೊಸರಲ್ಲಿ ತಿನ್ನೋದ್ರಿಂದ ಬಾಡಿ ಕೂಲ್ ಆಗುತ್ತೆ, ಅಂದರೆ ತಂಪಾಗುತ್ತೆ, ಹೀಟ್ ಆಗಲ್ಲ.
ಹಾಗಾಗಿ ಹೀಟ್ ಬಾಡಿ ಇರೋರು ಈ ಥರ ತಿನ್ಬೋದು. ಉದ್ದಿನ ವಡೆನ ಗಟ್ಟಿ ಮೊಸರಲ್ಲಿ ನೆನೆಸಿ ತಿನ್ಬೋದು. ಅರ್ಧ ಗಂಟೆ ನೆನೆಸ್ಬೇಕು ಫ್ರೆಂಡ್ಸ್, ಆವಾಗ ಇನ್ನೂ ಸ್ಮೂತ್ ಆಗುತ್ತೆ, ಆವಾಗ ತಿನ್ಬೋದು. ನೋಡಿ ಇವಾಗ ಚೇಂಜ್ ಆಗ್ತಾಯಿದೆ ಕಲರು. ಉದ್ದಿನ ವಡೆ ಆಗಿದೆ ನೋಡಿ, ಎಷ್ಟು ಸ್ಪಾಂಜಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.